ಹಿರಿಯರು ಹೇಳಿರುವ 33 ಆರೋಗ್ಯದ ಗುಟ್ಟುಗಳು. 1. ಊಟ ಮಾಡುವಾಗ ರೊಟ್ಟಿಯ ಜೊತೆ ಬೆಲ್ಲ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ದೂರವಾಗುತ್ತದೆ. 2. ವರ್ಷದಲ್ಲಿ ಒಮ್ಮೆಯಾದರೂ ನೇರಳೆ ಹಣ್ಣನ್ನು ತಿನ್ನಬೇಕು. ಏಕೆಂದರೆ ನಾವು ಊಟ ಮಾಡುವಾಗ ತಿಳಿದೋ ತಿಳಿಯದೆ ನಮ್ಮ ಹೊಟ್ಟೆಯಲ್ಲಿ ಕೂದಲು ಹೋಗಿರುತ್ತವೆ. ಕೂದಲು ಯಾವುದೇ ಮಾತ್ರೆ ಹಾಕಿಕೊಂಡರೂ ಹೊರಗೆ ಬರುವುದಿಲ್ಲ ಅಥವಾ ಕರಗುವುದಿಲ್ಲ. ಆದರೆ ನೇರಳೆ ಹಣ್ಣು ತಿಂದರೆ ಅವು ತಕ್ಷಣ ಕರಗಿ ಹೋಗುತ್ತವೆ. 3. ನಾವು ತಲೆ ಇಟ್ಟು ಮಲಗುವ ದಿಂಬಿನ ಕವರನ್ನು ವಾರಕ್ಕೆ 1 ಬಾರಿಯಾದರೂ ಒಗೆದು ಮತ್ತೆ ಉಪಯೋಗಿಸಬೇಕು. ಇದರಿಂದ ಮುಖ ಮತ್ತು ತಲೆ ಎರಡೂ ಆರೋಗ್ಯಕರವಾಗಿರುತ್ತವೆ. 4. ಜೇನುತುಪ್ಪದ ಜೊತೆ ಬಾಳೆಹಣ್ಣು ತಿನ್ನುವುದರಿಂದ ಮೆದುಳು ಚುರುಕಾಗುತ್ತದೆ. 5. ಉಪ್ಪಿನ ನೀರು ಮಲಗುವಾಗ ನಮ್ಮ ಹತ್ತಿರ ಇಟ್ಟುಕೊಂಡು ಮಲಗಿದರೆ ಯಾವುದೇ ಕ್ರಿಮಿ ಕೀಟಗಳು ಹತ್ತಿರಕ್ಕೆ ಬರುವುದಿಲ್ಲ ಮತ್ತು ನಿದ್ದೆಯು ಚೆನ್ನಾಗಿ ಬರುತ್ತದೆ. 6. ಸಣ್ಣ ಏಲಕ್ಕಿ ಸೇವಿಸುವುದರಿಂದ ಬೆನ್ನು ಮೂಳೆ ಬಲಿಷ್ಠವಾಗಿರುತ್ತದೆ ಮತ್ತೆ ಹೊಟ್ಟೆಯ ಚಯಾಪಚಯ ಕ್ರಿಯೆಯು ಚೆನ್ನಾಗಿರುತ್ತದೆ. 7. ವಾರಕ್ಕೆ 1 ಬಾರಿ ಕೊಬ್ಬರಿ ಎಣ್ಣೆಯೊಂದಿಗೆ ಈರುಳ್ಳಿ ರಸವನ್ನು ಬೆರೆಸಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿದರೆ ಕೂದಲು ಉದುರುವ ಸಮಸ್ಯೆ ದೂರವಾಗುತ್ತದೆ. 8. ನಿಮ್ಮ ಕೈ ಕಾಲುಗಳಲ್ಲಿ ಹೆಚ್ಚು ನೋವು ಇದ್ದಲ್ಲಿ ಇದಕ್ಕೆ ಕಾರಣ ಟೀಯ ಅತಿಯಾದ ಸೇವನೆ. ಹೆಚ್ಚಾಗಿ ಟೀ ಕುಡಿಯುವುದರಿಂದ ವಯಸ್ಸಿನ ಮೊದಲೇ ಮೊಳಕಾಲು ನೋವು ಬರುತ್ತದೆ. 9. ನಿಮಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದಲ್ಲಿ ನೀವು ಲೋಳೆ ರಸದ ಸೇವನೆ ಖಂಡಿತವಾಗಿಯೂ ಮಾಡಬೇಕು. ಇದು ಸ್ಟೋನ್ಗಳನ್ನು ಒಡೆಯುವುದರಲ್ಲಿ ಸಹಾಯ ಮಾಡುತ್ತದೆ. ಆಯುರ್ವೇದದಲ್ಲಿ ಇದಕ್ಕೆ ಬಹಳ ಮಹತ್ವವಿದೆ. 10. ಹಾಲಿನಲ್ಲಿ ಸೌಂಫ್ ಹಾಕಿ ಕುಡಿಯುವುದರಿಂದ ಮುಖದ ಬಣ್ಣ ಹೊಳೆಯುತ್ತದೆ. 11. ಮೆಂತ್ಯ ಬೀಜಗಳ ಪೌಡರ್ ಅನ್ನು ಶಾಂಪೂದಲ್ಲಿ ಬೆರೆಸಿ ತಲೆ ಸ್ನಾನ ಮಾಡುವುದರಿಂದ ತಲೆಹೊಟ್ಟು ಹೋಗುತ್ತದೆ ಮತ್ತು ಕೂದಲಿನ ಬೆಳವಣಿಗೆಗೆ ಇದು ತುಂಬಾ ಸಹಾಯಕಾರಿಯಾಗಿದೆ. 12. ಪದೇ ಪದೇ ಕಾಡುವ ಶ್ವಾಸಕೋಶದ ಸೋಂಕಿಗೆ 1 ಚಮಚ ಪುದೀನಾ ರಸಕ್ಕೆ 1 ಚಮಚ ಕ್ಯಾರೆಟ್ ರಸ ಹಾಗೂ 1 ಚಮಚ ಜೇನುತುಪ್ಪ ಸೇರಿಸಿ ಖಾಲಿ ಹೊಟ್ಟೆಗೆ ಸೇವಿಸಿದರೆ ಶ್ವಾಸಕೋಶವು ಸೋಂಕುರಹಿತವಾಗಿ ಬಲವಾಗಿರುತ್ತದೆ. 13. ಕಿವಿ ನೋವು ಹೋಗಲಾಡಿಸಲು ಬೇವಿನ ಎಲೆಯ ರಸದ 1-2 ಹನಿ, ಜೇನುತುಪ್ಪ 1-2 ಹನಿ ಮಿಶ್ರಣ ಮಾಡಿ ಒಂದಿಷ್ಟು ಬಿಸಿ ಮಾಡಿ ಆರಿದ ನಂತರ ಕಿವಿಗೆ ಹಾಕಬೇಕು. 14. ಪ್ರತಿದಿನ ಮಲಗುವ ಮುನ್ನ ಪುದೀನಾ ರಸ ಅಥವಾ ತುಳಸಿ ರಸವನ್ನು ಮುಖಕ್ಕೆ ಲೇಪಿಸಿ ಬೆಳಗ್ಗೆ ಎದ್ದು ತಣ್ಣೀರಿನಿಂದ ಮುಖ ತೊಳೆಯಿರಿ. ಇದರಿಂದ ಮೊಡವೆಗಳು ಮಾಯವಾಗುತ್ತವೆ. 15. ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯುವುದು ಮತ್ತು ನೇರಳೆ ಬೀಜವನ್ನು ಪುಡಿ ಮಾಡಿ ಮೊಸರಿನ ಜೊತೆ ಸೇವಿಸುವುದು ಕಿಡ್ನಿಯ ಕಲ್ಲು ಕರಗಿಸುತ್ತದೆ. 16. ಸಮಯಕ್ಕೆ ಸರಿಯಾಗಿ ಮುಟ್ಟು ಆಗದಿದ್ದರೆ 1-3 ಗ್ರಾಂನಷ್ಟು ಮೂಲಂಗಿ ಬೀಜದ ಪೇಸ್ಟ್ ಅನ್ನು ಸೇವಿಸಿದರೆ ಮುಟ್ಟು ಸರಿಯಾದ ಸಮಯಕ್ಕೆ ಆಗುತ್ತದೆ. 17. 2 ಎಸಳು ಬೆಳ್ಳುಳ್ಳಿ, 4 ಕಾಲು ಮೆಣಸು ಜಗಿದು ತಿನ್ನುವುದರಿಂದ ಶೀತ ಅತಿಬೇಗ ನಿವಾರಣೆಯಾಗುವುದು. 18. ವಾರದಲ್ಲಿ 1 ಬಾರಿ ಅಗಸೆ ಬೀಜ ನೆನೆಸಿ ಅದರ ರಸ ಲೋಳೆ ರೀತಿ ಆಗುತ್ತದೆ. ಅದನ್ನು ತಲೆ ಕೂದಲಿಗೆ ಹಚ್ಚಿದರೆ ಕೂದಲು ಉದುರುವುದು ನಿಲ್ಲುತ್ತದೆ. 19. ಕೊಬ್ಬರಿ ಎಣ್ಣೆಯನ್ನು ಬೆಚ್ಚಗೆ ಮಾಡಿ ಪಾದಗಳಿಗೆ ಹಚ್ಚುವುದರಿಂದ ರಕ್ತ ಸಂಚಾಲನೆಯಾಗಿ ನಿದ್ದೆ ಚೆನ್ನಾಗಿ ಬರುತ್ತದೆ. 20. 2 ಚಿಟಿಕೆ ಇಂಗನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ಬಿಸಿ ನೀರಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಮಕ್ಕಳಲ್ಲಿ ಜಂತು ಹುಳುವಿನ ಸಮಸ್ಯೆ ನಿವಾರಣೆಯಾಗುತ್ತದೆ. 21. ಉರಿ ಮೂತ್ರ ಸಮಸ್ಯೆ ಇರುವವರು ಗಣಿಕೆ ಸೊಪ್ಪಿಗೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸಬೇಕು. ಇದರಿಂದ ಉರಿ ಮೂತ್ರ ಸಮಸ್ಯೆ ನಿವಾರಣೆಯಾಗುತ್ತದೆ. 22. ಟೊಮ್ಯಾಟೊ ರಸವನ್ನು ತೆಗೆದು ದಿನವೂ ಮುಖಕ್ಕೆ ಲೇಪಿಸಿ ಸ್ವಲ್ಪ ಸಮಯದ ನಂತರ ತಣ್ಣೀರಿನಿಂದ ಮುಖ ತೊಳೆಯಿರಿ. ಇದರಿಂದ ಮುಖದ ಹೊಳಪು ಬರುತ್ತದೆ. 23. ಅಸ್ತಮಾ ರೋಗಿಗಳು ಔಷಧವನ್ನು ಸೇವಿಸುವ ಸಂದರ್ಭದಲ್ಲಿ ಕಾಫಿಯನ್ನು ಸೇವಿಸುವುದರಿಂದ ಹೃದಯದ ಬಡಿತ ಹೆಚ್ಚಾಗುತ್ತದೆ. 24. ಕೆಮ್ಮು ಮತ್ತು ಔಷಧಿಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ವಿಟಮಿನ್ ಸಿ ಯುಕ್ತ ಆಹಾರಗಳನ್ನು ಸೇವಿಸುವುದರಿಂದ ತಲೆ ಸುತ್ತು ಬರುವ ಸಾಧ್ಯತೆ ಇರುತ್ತದೆ.
25. ಹರಳು ಉಪ್ಪು ಮತ್ತು ಲವಂಗನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಿದ್ದರೆ ಕೆಮ್ಮು ಶಮನವಾಗಿ ಕಫ ನಿವಾರಣೆಯಾಗುವುದು. 26. ಊತ ಬಂದಿರುವ ಸ್ಥಳಕ್ಕೆ ಕಲ್ಲುಪ್ಪನ್ನು ಬಿಸಿ ಮಾಡಿ ಕಾವು ಕೊಟ್ಟರೆ ಇಳಿಯುವುದು. 27. ಸ್ನಾನ ಮಾಡುವ ನೀರಿನಲ್ಲಿ ಉಪ್ಪನ್ನು ಕರಗಿಸಿ ತಲೆ ತೊಳೆದುಕೊಳ್ಳುವುದರಿಂದ ತಲೆಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. 28. ಬೆಳ್ಳುಳ್ಳಿಯ ನಿರಂತರ ಸೇವನೆಯಿಂದ ಆರೋಗ್ಯ ವೃದ್ಧಿಯಾಗುತ್ತದೆ, ಆಯುಷ್ಯವು ಹೆಚ್ಚಾಗುತ್ತದೆ. 29. ಬೆಳ್ಳುಳ್ಳಿಯ ಪ್ರತಿದಿನ ಆಹಾರದೊಡನೆ ಸೇವಿಸುತ್ತಿದ್ದರೆ ನೆಗಡಿ ಉಂಟಾಗುವುದಿಲ್ಲ, ಕೀಲು ನೋವು ಬರುವುದಿಲ್ಲ. 30. ಕರಿಬೇವಿನ ಎಲೆಗಳನ್ನು ದಿನನಿತ್ಯ ಬಳಸಬೇಕು. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. 3 ತಿಂಗಳವರೆಗೆ 8 ರಿಂದ 10 ಕರಿಬೇವಿನ ಎಲೆಗಳನ್ನು ಪ್ರತಿದಿನ ಬೆಳಿಗ್ಗೆ ಜಗಿದು ತಿಂದರೆ ಮಧುಮೇಹ ತಡೆಗಟ್ಟಬಹುದು. ಅಲ್ಲದೆ ಇದು ತೂಕ ಇಳಿಸುವಲ್ಲಿ ತುಂಬಾ ಸಹಾಯಕಾರಿಯಾಗಿದೆ. 31. 1 ಗ್ಲಾಸ್ ಬಿಸಿ ನೀರಿನಲ್ಲಿ ಅರಿಶಿಣ ಹಾಕಿ ಬರೀ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಶರೀರದಲ್ಲಿರುವ ವಿಷ ಪದಾರ್ಥಗಳು ಹೊರಹೋಗುತ್ತವೆ. ಮೊಣಕಾಲು ನೋವು, ರಕ್ತನಾಳ ಸಮಸ್ಯೆ, ಹೃದಯ ರೋಗಗಳು ಬರುವುದಿಲ್ಲ. ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುತ್ತದೆ ಮತ್ತು ಮಧುಮೇಹ ಹತೋಟಿಯಲ್ಲಿರುತ್ತದೆ. 32. ಪ್ರತಿ ರಾತ್ರಿ 1 ಏಲಕ್ಕಿಯನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ಸಂಭೋಗ ಶಕ್ತಿ ಹೆಚ್ಚುತ್ತದೆ. ನಿಮಗೆ ಈ ಆರೋಗ್ಯದ ಟಿಪ್ಸ್ಗಳು ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.